ನಮಸ್ತೆ ಬಂಧುಗಳೇ, ನಾವೀಗಿಲ್ಲಿ ಇವತ್ತು ಅರ್ಜುನನ ಸಮಾಧಿ ಸ್ಥಳದಲ್ಲಿದ್ದೀವಿ. ನಮ್ಮ ಮೈಸೂರು ದಸರಾ ಅಂಬಾರಿಯನ್ನು ಹೊರ್ತಾ ಇದ್ದಂತಹ ಅರ್ಜುನ ಆಪರೇಷನ್ ಸಂದರ್ಭದಲ್ಲಿ ಮಾಡಿದಂಥ ಅರ್ಜುನನನ್ನು ಸಮಾಧಿ ಮಾಡಿರುವಂಥ ಸ್ಥಳ. ಅದರ ನೆನಪಾಗಿ ಇಲ್ಲಿ ಒಂದು ಸ್ಮಾರಕ ಮಾಡಲಾಗಿದೆ. ಅದು ಇನ್ನು ಉದ್ಘಾಟನೆ ಆಗಿರೋದಿಲ್ಲ. ಎಸ್ಲೂರಿನ ಹತ್ತಿರ ಫಾರೆಸ್ಟ್ ಏರಿಯಾದಲ್ಲಿರುವಂಥದ್ದಿದು. ನಾವು ಕರ್ನಾಟಕದವರಾಗಿ, ಅದರಲ್ಲೂ ಮೈಸೂರು ಪ್ರಾಂತ್ಯದವರಾಗಿ, ಈ ನಮ್ಮ ಮೈಸೂರಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಅರ್ಜುನನ ಪಾತ್ರ ಅತ್ಯಂತ ಪ್ರಮುಖವಾಗಿತ್ತು. ಹಾಗಾಗಿ ಇಷ್ಟು ದೂರ ಬಂದಿದ್ದು ಅರ್ಜುನನ ಸಮಾಧಿ ಸ್ಥಳವನ್ನು ಭೇಟಿ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಅರ್ಜುನನ ಸಮಾಧಿ ಸ್ಥಳಕ್ಕೆ ಬಂದಿದ್ದೀವಿ. ಅದು ಸೇಫ್ಟಿಗಾಗಿ ಸುತ್ತ ಸೋಲಾರ್ ಎಲೆಕ್ಟ್ರಿಕ್ ಇದನ್ನು ಕೂಡ ಮಾಡಲಾಗಿದೆ. ಆನೆಗಳು ಮತ್ತೆ ಆ ಜಾಗವನ್ನು ಹಾನಿಪಡಿಸಬಾರ್ದು ಅಂತೇಳಿ. ಕಾಡು ಮಧ್ಯೆ ಇರುವಂಥದ್ದು, ಸ್ವಲ್ಪ ರಸ್ತೆಗಳು ಗೊಂದಲ ಆಗ್ತವೆ ಹೊಸ್ದಾಗಿ ಬರುವಂಥವ್ರಿಗೆ. ನಾವು ಕೂಡ ಕೇಳ್ಕೊಂಡು ಬಂದ್ವಿ. ಓಪನ್ ಇಲ್ಲ, ಕ್ಲೋಸ್ ಆಗಿದೆ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಕೆಲಸ ಎಲ್ಲ ಮುಗಿದಿದೆ. ಅದನ್ನು ಇನಾಗ್ರೇಟ್ ಮಾಡ್ಬೋದು. ಆದಷ್ಟು ಬೇಗ ಅದು ಉದ್ಘಾಟನೆ ಆಗಲಿ, ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಆಗಲಿ. ಮೊಟ್ಟಿಗೆ ನಮ್ಮ ರಿತೇಶ್ ಅವರು ಕೂಡ ಇದ್ದಾರೆ. ನಮಸ್ತೆ ರಿತೇಶ್ ಅವರೇ. ಇದು ಯಾವ ಡಿಸ್ಟ್ರಿಕ್ಟ್ ಸೇರ್ಕೊಳ್ಳುತ್ತೆ ಈ ಜಾಗ? ಹಾಸನ ಜಿಲ್ಲೆ ಬಾರ್ಡ್ರು. ಎಕ್ಸಾಕ್ಟ್ ಆಗಿ ಇಲ್ಲಿಂದ 2 ಕಿಲೋಮೀಟರ್ ಮುಂದೆ ಹೋದ್ರೆ ಮಡಿಕೇರಿ ಬರುತ್ತೆ. ಅರ್ಜುನನ್ ಇಲ್ಲೇ ಮಡ್ದಂತ. ಈಗ ಇದು ಸಮಾಧಿ ಇರುವಂತ ಸ್ಥಳ ಹಾಸನ ಜಿಲ್ಲೆನೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು, ಎಸ್ಲೂರು ಹೋಬಳಿ. ಎಸ್ಲೂರಿಂದ ಒಂದು ಅರೌಂಡ್ 5 ಕಿಲೋಮೀಟರ್ಸ್ ಆಗುತ್ತೆ. ಎಸ್ಲೂರಿಂದ ಒಳ್ಳೆ ಪ್ರವಾಸಿ ತಾಣ ಮಾಡ್ತಿದ್ದಾರೆ. ನೋಡಕ್ಕೆ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ. ಓಪನ್ ಆದಾಗ ಇನ್ನ ಜನಗಳು ಬರ್ತಾರೆ. ಒಂದಿಷ್ಟು ಈಗ ವ್ಯವಸ್ಥೆಗಳು, ರೋಡಿನ ವ್ಯವಸ್ಥೆಗಳಲ್ಲೆಲ್ಲ ಕನ್ಫ್ಯೂಷನ್ ಜಾಸ್ತಿ ಆಗ್ತವೆ. ಲೊಕೇಶನ್ ನೋಡ್ಕೊಂಡು ಕೇಳ್ಕೊಂಡೆ ಬರ್ಬೇಕಾಗತ್ತೆ. ಓಕೆ. ಇಲ್ಲಿ ಇವಾಗೇನು ಆನೆಗಳದ್ದು ಆ ಥರ ಏನು ಹಾವಳಿ ಇಲ್ವಾ ಇಲ್ಲಿ ಬಂದಾಗ? ಕಡಿಮೆ, ಈಗ ಆನೆಗಳು ಕಡಿಮೆ ಆಗಿದೆ. ಹಾವಳಿ ಮೊದ್ಲಂಗಿಲ್ಲ. ಅದೇ ಈ ಅರ್ಜುನ ಆನೆ ಆಕ್ಚುಲ್ ಆಗಿ ಒನ್ ಆಫ್ ದ ಎಕ್ಸ್ಪರ್ಟ್. ಈ ಇದ್ರದ್ದು ಆನೆ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದು. ಅದೊಂದು ದುರಂತ ಸಾವು. ನಮಗೂ ಎಲ್ಲ ತುಂಬ ಬೇಜಾರಾಗುತ್ತೆ. ಒಂದಿಷ್ಟು ಅರೌಂಡ್ ಒಂದು 50ರಿಂದ 60 ಆನೆಗಳನ್ನ ಹಿಡ್ದಿರೋ ಕಾರ್ಯಾಚರಣೆ ಮಾಡಿರೋದ್ರಲ್ಲಿ ಅರ್ಜುನನೇ ಫೇಮಸ್ಸು. ವಯಸ್ಸು ಆಗಿತ್ತು. ಒಂದಿಷ್ಟು ಇದು ಅಪೋಸಿಟ್ ಆನೆ ಒಂದು ಮದ ಇತ್ತು. ಹಂಗಾಗಿ ಇದೊಂದು ಆನೆನ ಎಲ್ಲ ಬಿಟ್ಟು ಓಡ್ಬಿಟ್ರು. ಕಾದಾಟ ನೋಡಿ ಎಲ್ಲ ಯಾರು ಎದುರುಬಿಟ್ಟು ಎಲ್ಲ ಓಡ್ಬಿಟ್ರು. ಹಂಗಾಗಿ ಇದೊಂದು ಒಂಟಿ ಆಗ್ಬಿಡ್ತು. ಇಲ್ಲಾಂದ್ರೆ ಇದು ಫೈಟ್ ಕೊಡೋದು ಎಲ್ಲರ ಅಚ್ಚುಮೆಚ್ಚು ಮಾತ್ರ. ಅರ್ಜುನ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಒಂದು ಕಿರೀಟ ಇದ್ದಂಗೆ ತುಂಬಾ ಸೇವೆ ಮಾಡಿದೆ. ಎಲ್ಲ ಜನಗಳ ಸೇವೆ ಮತ್ತೆ ಸಾಂಸ್ಕೃತಿಕ, ಮೈಸೂರಿನ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳ್ಬೋದು. ಹೌದು, ಖಂಡಿತವಾಗಿ ಕೂಡ ಆಗ್ಲಿ. ಅದು ಶಾಶ್ವತವಾಗಿ ಅರ್ಜುನನ ಹೆಸರು ಚಿರಸ್ಥಾಯಿಯಾಗಿ ಉಳಿಯಲಿ. ಸಾರ್ವಜನಿಕರಿಗೆ, ಪ್ರವಾಸಿಗರಿಗೆ ಇದೊಂದು ಪ್ರವಾಸಿ ತಾಣವಾಗಿ ಆದಷ್ಟು ಬೇಗ ಪರಿವರ್ತನೆ ಆಗಲಿ. ಇದಕ್ಕೆ ಸರ್ಕಾರಗಳು ಆದ್ಯ ಗಮನ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಇನ್ನಷ್ಟು ಸೌಕರ್ಯಗಳನ್ನ, ಸೌಲಭ್ಯಗಳನ್ನ ಇಲ್ಲಿಗೆ ಒದಗಿಸ್ಕೊಡ್ಲಿ. ಹೌದು. ಧನ್ಯವಾದಗಳು ರಿತೇಶ್ ಜಿ. ಥ್ಯಾಂಕ್ ಯು.